ನನಗೆ ಈ ಥರದ್ದೇ ಬಟ್ಟೆ ಬೇಕು, ನಾನು ಈ ಥರದ್ದೇ ಯಾವತ್ತೂ ಅಂದಿಲ್ಲ, ಯಾವತ್ತೂ ನೋಡೂ ಇಲ್ಲ ಅಣ್ಣ. ನಿಜವಾಗ್ಲೂ ನನಗೆ ಶಾಕ್ ಆಗುತ್ತಾನೆ. ಅದ್ರಲ್ಲಿ ಅವ್ನು ನಿಜ ಅವ್ನ ಮುಖ ನೋಡಿದ್ರೆ ಅನ್ಕಂಡೇ ಇರೋದಿಲ್ಲ, ಇಷ್ಟೊಂದು ಪ್ರೀತಿ ನನಗೆ ಸಿಗ್ತಿದೆ ಅಂತ ಅನ್ಕಂಡೇ ಇರಲ್ಲ ಅವನು. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಇಡೀ ರಾಜ್ಯ ಸೆಲೆಬ್ರೇಟ್ ಮಾಡ್ತಾ ಇರೋ ವಿಚಾರ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಅನೇಕರು ಹೇಳ್ತಾ ಇದ್ರು ನೋಡಿ, ಎಲೆಕ್ಷನ್ ಟೈಮ್ನಲ್ಲಿ ಏನಾದರೂ ಗಿಲ್ಲಿ ಈ ಮಟ್ಟಿಗಿನ ಕ್ರೇಜ್ ಇದ್ದಿದ್ರೆ ಇದೇ ಮಳವಳ್ಳಿ ತಾಲೂಕಿನಲ್ಲಿ ಎಲೆಕ್ಷನ್ ಕೂಡ ನಿಂತ್ಕೋಬೋದಿತ್ತು ಅಂತ, MLA ಕೂಡ ಆಗ್ಬೋದಿತ್ತು ಅಂತ. ಯಾಕೆಂದರೆ ಆ ಲೆವೆಲ್ ಕ್ರೇಜು ನೋಡಿ. ದೇಶ ವಿದೇಶ ಕನ್ನಡಿಗರು ಎಲ್ಲೇ ಇರಲಿ, ಒಬ್ಬ ಹಳ್ಳಿಯ ಹುಡುಗನನ್ನು, ಬಡವರ ಮನೆಯ ಹುಡುಗನನ್ನು ಮೆರೆಸ್ತಾ ಇದ್ದಾರೆ, ಹಬ್ಬ ಮಾಡ್ತಿದ್ದಾರೆ. ಊರಿನಲ್ಲಂತರೂ ಆ ಒಂದು ಸೆಲೆಬ್ರೇಷನ್ ಜೋರಾಗಿದೆ. ನಾಳೆ ಅಟ್ಲೀಸ್ಟ್ ಭಾಳ ಜನ ಮಾತನಾಡ್ತಾ ಇರೋ ಹಾಗೆ ಗಿಲ್ಲಿ ಗೆದ್ದುಬಿಟ್ಟಾಗಿದೆ, 50 ಕೋಟಿಗೂ ಅಧಿಕ ಓಟ್ ಬಿದ್ದಾಗಿದೆ ಅನ್ನೋ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ಇವತ್ತು ಅದೇ ಊರಿನಲ್ಲಿದ್ದೀನಿ, ದಡದಪುರದಲ್ಲಿ. ಅವರ ಓನ್ ಸಿಸ್ಟರ್ ಪವಿತ್ರ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರ ಖುಷಿಗೆ ಸಂತೋಷಕ್ಕೆ ಅದು ಪಾರವೇ ಇಲ್ಲ. ಯಾಕೆಂದರೆ ಪ್ರತಿನಿತ್ಯ ಎಪಿಸೋಡ್ಗಳನ್ನು ಈಗಲೂ ಕೂಡ ನನ್ನ ಮನೆಗೆ ಬಂದಾಗ ಅದೇ ಬಿಗ್ ಬಾಸ್ನ ಒಂದು ಚಾನಲ್ನ ವಾಹಿನಿಯಲ್ಲಿ ಸೆಲೆಬ್ರೇಷನ್ ಮೋಡ್ನ ನೋಡ್ತಾ ಇದ್ರು. ಹಾಗಾಗಿ ಸ್ವಂತ ತಂಗಿಗೆ ಆ ಥರದ್ದು ಖುಷಿ, ಅಕ್ಕರೆ ಪ್ರೀತಿ ಅಕ್ಕ ಜಾಸ್ತಿನೇ ಇರುತ್ತೆ. ಸೊ ಏನು ಹೇಳ್ತೀರಿ, ಗಿಲ್ಲಿ ಈ ಮಟ್ಟಿಗೆ ಬೆಳೆದಿರೋದು, ಈ ಮಟ್ಟಿಗಿನ ಪ್ರೀತಿ ಸಿಕ್ಕಿರೋದು? ನಾನು ತುಂಬ ಖುಷಿಯಾಗುತ್ತೆ. ಏಕೆಂದರೆ ನನ್ನ ತಮ್ಮ ಇಷ್ಟೊಂದು ಜನ ಪ್ರೀತಿ ಪಡೆದಿದ್ದಾನೆ ಅಂದರೆ ಅದಕ್ಕಿನ್ನೂ ಖುಷಿ ಇನ್ನೇನೋಣ. ಅವನು ಗೆಲ್ಲೋದು ಅದೆಲ್ಲ ಸೆಕೆಂಡ್ರಿ, ಆದರೆ ಇಷ್ಟೊಂದು ಜನ ಪ್ರೀತಿ ಪಡೆದಿದ್ದಾನೆ. ಅದು ಕರ್ನಾಟಕ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳಿಂದನೂ ಕೂಡ ಅವನಿಗೆ ತುಂಬಾ ಪ್ರೀತಿ ಸಿಗ್ತಿದೆ ಅಂದರೆ ಅದಕ್ಕಿನ್ನ ಬೆಲೆ ಕಟ್ಟೋಕ್ಕಾಗೋದೇ ಇಲ್ಲ ಅಣ್ಣ. ದುಡ್ಡು ಪ್ರೈಸ್ಗಿನ್ನ ದೊಡ್ಡ ಮೊತ್ತ ಅಂದರೆ ಅದು ಪ್ರೀತಿ. ಅದು ತುಂಬಾ ಖುಷಿ ಆಗುತ್ತೆ ಅಣ್ಣ. ಅನೇಕ ರಿಯಾಲಿಟಿ ಶೋಗಳಲ್ಲಿ ಈ ಮಟ್ಟಿಗಿನ ಪ್ರೀತಿ ಸಿಕ್ಕಿತ್ತಲ್ಲ, ಒಂದು ಲೆವೆಲ್ ಪ್ರೀತಿ ಅಂತೂ ಇತ್ತು. ಬಟ್ ಬಿಗ್ ಬಾಸ್ ಇದೆಯಲ್ಲ, ಅವ್ರನ್ನ ನೆಕ್ಸ್ಟ್ ಲೆವೆಲಿಗೆ ತಗೊಂಡೋಯ್ತು ಅಂತ ಅನ್ಸುತ್ತೆ. ಹೌದು, ಖಂಡಿತ ಅಣ್ಣ. ಏನಕ್ಕೆ ಅಂದರೆ ಲಾಸ್ಟ್ ಟೈಮ್ ಎಲ್ಲ ರಿಯಾಲಿಟಿ ಶೋ ತುಂಬ ಮಾಡಿದ್ದಾನೆ. ಮಾಡಿದಾಗಲೆಲ್ಲ ಅದು ವೀಕ್ಲಿ 2 days ಬರ್ತಿತ್ತು. 2 days ಬರ್ತಿದ್ರಿಂದ ಅಷ್ಟು ಕನೆಕ್ಟ್ ಆಗಿದ್ದ. ಆದರೆ ಹುಡುಗರು ಅದೇ ಒಂದು ಏಜ್ ಗ್ರೂಪ್ ಇರ್ತಿತ್ತು. ಆದರೆ ಇದು ಬಿಗ್ ಬಾಸ್ ಅನ್ನೋದು ಏನಾಯಿತು ಅಂದರೆ ಏಜ್ ಗ್ರೂಪೇ ಇಲ್ಲ, ಇದಕ್ಕೆ ಲಿಮಿಟ್ಸೇ ಇಲ್ಲ, ಏಜ್ ಗ್ರೂಪು ಕೂಡ ಇಲ್ಲ. ಚಿಕ್ಕ ಮಕ್ಕಳಿನಿಂದ ಹಿಡಿದು ಏಜ್ ಆದವ್ರ ತನಕನೂ ಫುಲ್ಲು ರೀಚ್ ಆಗ್ಬಿಟ್ಟಿದ್ದಾನೆ ಅವನು. ಅದು ತುಂಬ ಪ್ರೀತಿನೂ ಕೊಟ್ಟಿದ್ದಾರೆ, ಅದು ತುಂಬ ಖುಷಿ ಆಗುತ್ತೆ ಅಣ್ಣ. ಜೊತೆಗೆ ಅವರು ಹೇಳೋ ಹಾಡುಗಳು, ನೀವು ಊರಿಂದ ಪ್ರತಿ ಊರಿಂದ ನಾನು ಬರ್ತಾ ಇದ್ನಲ್ಲ, ಈ ಮಳವಳ್ಳಿ ರೂಟಲ್ಲಿ ಎಲ್ಲೇ ಬರಲಿ ಡಮಾಲ್ ಡಿಮಿಲ್ ಡಕ್ಕ ಗಿಲ್ಲಿ ಗೆಲ್ಲೋದು ಪಕ್ಕ, ಈ ಥರದ್ದು ಅವ್ರವ್ರ ಒಂದು ಟ್ಯಾಗ್ ಇದೆಯಲ್ಲ, ಆ ಟ್ಯಾಗನ್ನು ಇಟ್ಕೊಂಡು ಜೊತೆಗೆ ಅವ್ರು ಪಳಾರ್ ಗಿಲ್ಲಿ ಅನ್ನೋ ಒಂದು ಬ್ಯಾನರ್ಗಳಲ್ಲಿ ಹಾಕೋ ರೀತಿ, ಇವೆಲ್ಲವೂ ಕೂಡ ಮನೇಲಿ ಬಳಸ್ತಾ ಇದ್ದಂಥ ವರ್ಡ್ಸ್ಗಳು? ಇಲ್ಲ ಅಣ್ಣ, ಇಲ್ಲ ಅಣ್ಣ. ಹೌದೌದು, ಹೊಸದಾಗೆ ಮಾಡಿರೋದು ಎಲ್ಲೂ ಬಳಸೇ ಇಲ್ಲ ಅಣ್ಣ. ಹೌದು, ಯಾವುದನ್ನೇ ಮಾಡಿದ್ರು ಅವ್ನು ಅಲ್ಲಿ ಏನು ಮಾತಾಡ್ಬೇಕು ಅಲ್ಲೇ ಹೇಳ್ತಾನೆ. ಇದು ವರ್ಡ್ಗಳನ್ನೇ ಯಾವುದು ಯೂಸ್ ಮಾಡಿಲ್ಲ ಅಣ್ಣ. ಅದೆಲ್ಲ ಡೈಲಾಗ್ಗಳೆಲ್ಲ ಹೊಸದೇನೆ. ಜೊತೆಗೆ ಗಿಲ್ಲಿ ಜಾಸ್ತಿ ನೀವು ಹೊಳೋದನ್ನ ಕಮ್ಮಿ ನೋಡಿದಿರಿ, ಬಟ್ ಆದರೆ ಮಕ್ಕಳು ಅಂದ್ರೆ ಭಾಳ ಪ್ರೀತಿ ಅಂತ ನಾವು ಹೋದ ಸರಿ ಬಂದವ್ರ ಹತ್ರ ಒಂದು ಸಣ್ಣದಾಗಿ ಮಾತಾಡಬೇಕಾದ್ರೆ ಅದನ್ನು ಚರ್ಚೆ ಮಾಡಿದ್ರಿ. ಮಕ್ಕಳು ಅಂದರೆ ಎಷ್ಟು ಪ್ರೀತಿ? ತುಂಬಾ ಪ್ರೀತಿ ಅಣ್ಣ. ದೊಡ್ಡವ್ರಿಗಿಂತ ಮಕ್ಕಳು ಕಂಡ್ರೆ ತುಂಬ ಇಷ್ಟ ಅವನಿಗೆ. ಅಂದರೆ ಯಾವ ರೀತಿ ನೋಡಿದ್ರಲ್ಲ ಮಾಳು ಅಣ್ಣನ ಅವ್ರ ಮಕ್ಕಳನ್ನೇ ಎಷ್ಟು ಗೋಳು ಇಕ್ಕೊಂಡಿದ್ದ ಅಂತ. ಹೌದು, ಅದೇ ರೀತಿ ಮಕ್ಕಳ ಸಿಕ್ಕಾಬಟ್ಟೆ ಪ್ರೀತಿ ಅಣ್ಣ. ನಿಮ್ಮ ಮಕ್ಕಳು ಜೊತೆಗೆ ಇನ್ನೊಬ್ಬ ಸ್ಮಾಲ್ ಗಿಲ್ಲಿ ಬಂದಿದ್ದಾನೆ ಈಗ. ಇದಕ್ಕಿಂತ ಮುಂಚೆ ಒಬ್ಬ ಗಿಲ್ಲಿ ಇದ್ದ, ಈಗ ಮತ್ತೊಬ್ಬ ಗಿಲ್ಲಿ. ನಾನು ಮೊದಲಿಗೆ ನಿಮಗೆ ಕಂಗ್ರ್ಯಾಚುಲೇಷನ್ ಹೇಳಬೇಕಿತ್ತು, ಸಾರಿ ಲೇಟಾಗಿ ಹೇಳ್ತಾ ಇದ್ದೀನಿ. ಅವರು ಎಷ್ಟು ಮಿಸ್ ಮಾಡ್ಕೋತಾರೆ ಗಿಲ್ಲಿನ ಅಂತ? ತುಂಬಾ ಹೇಳಿದ್ದಾನೆ ಆಲ್ರೆಡಿ. ಇದರಲ್ಲೂ ಅಷ್ಟೇ VT ಪ್ಲೇ ಆಯ್ತಲ್ಲ ಇವಾಗ, ಕಂಗ್ರ್ಯಾಚುಲೇಷನ್ದು ಫಿನಾಲೆಗೆ ಆಯ್ಕೆ ಆಗಿರೋದು. ಅದರಲ್ಲೂ ಅಷ್ಟೇ ನಮ್ಮ ಮೈದಾನ ನೋಡಲ್ಲಿ ಅನ್ಕೊಂಡೆಲ್ಲ. ಅವನು ಮಕ್ಕಳು ಅಂದ್ರೆ ಅಣ್ಣ ತುಂಬಾ ಇಷ್ಟಪಡ್ತಾನೆ. ಯಾರು ಮಿಸ್ ಮಾಡ್ಕೊಳ್ತಾನೆ ಬಿಡ್ತಾನೆ, ಮಕ್ಕಳನ್ನ ಮಿಸ್ ಮಾಡ್ಕೊಡ್ತಾನೆ. ಅವನಂತೂ ಆಲ್ರೆಡಿ ಕಾಯ್ತಿರ್ತಾನೆ ನನ್ನ ತಮ್ಮನ ಮಗನ ನೋಡೋದಕ್ಕೋಸ್ಕರ. ನನ್ನ ಮಗನ್ನ ಮತ್ತು ಅವನ್ನ ನೋಡೋದಕ್ಕೆ ಕಾಯ್ತಾ ಇರ್ತಾನೆ, ನೋಡು ಎಷ್ಟು ಬೇಗ ನೋಡಲಿ ಹೋಗ್ಲಿ ಅಂತ. ಹೌದೌದು, ಅವ್ರ ಜೊತೆಲೆ. ಆ ಮಕ್ಕಳೇ ಮನೇಲಿ ಏನಾದ್ರು ಮಕ್ಳಿತ್ತು ಅಂದ್ರೆ ಹೊರಗಡೆ ಹೋಗೋದೇ ಇಲ್ಲ ಅವನು, ಮನೇಲೇ ಇದ್ಬಿಡ್ತಾನೆ ಮಕ್ಕಳ ಜೊತೆ. ಅವನು ಏನಾದರೂ ಅಕಸ್ಮಾತ್ ಯಾರೋ ಫ್ರೆಂಡ್ಸ್ ಬಂದ್ರೂ ಮನೇಲೇ ಇರ್ತಾನೆ ಅವನು, ಹೋಗೋದಿಲ್ಲ ಹೊರಗಡೆಗೇನು ಹೋಗೋದಿಲ್ಲ, ಮನೇಲೇ ಇರ್ತಾನೆ ಅವನು. ಒಟ್ನಲ್ಲಿ ಮಕ್ಕಳ ಜೊತೆ ಇರಬೇಕು ಅಷ್ಟೇ. ಹೌದೌದು. ಏನೋ ಚೇಂಜಸ್ ಅಂತ ಅನಿಸ್ತಿದ್ಯಾ ಗಿಲ್ಲಿ ಮನೇಲಿ ಇದ್ದಿದ್ದಕ್ಕೂ ಬಿಗ್ ಬಾಸ್ ಅಲ್ಲಿ? ಏನಿಲ್ಲ ಅಣ್ಣ, ನಮ್ಗೇನು ಡಿಫ್ರೆನ್ಸ್. ಹೌದು ಹೌದು ಹೌದು. ನಿಮ್ಮನ್ನ ಎಷ್ಟು ಕಾಲು ಎಳಿತಿದ್ರು ಮನೇಲಿ? ನೋಡಿ ಎಲ್ಲರೂ ಕಾಲು ಎಳಿತಾರೆ, ತಮಾಷೆ ಮಾಡ್ತಾರೆ. ನಿಮ್ಮ ಜೊತೆ ಬಾಂಡಿಂಗ್ ಹೇಗಿದೆ? ನಮ್ಮದು ಚೆನ್ನಾಗಿತ್ತು. ನಾವು ತಮಾಷೆಗೆ ತಗೋತಿದ್ವು, ಅದೇನು ಸೀರಿಯಸ್ ಇಲ್ಲ. ಯಾಕಂದರೆ ನನ್ನ ತಮ್ಮ ತಾನೆ, ನಮ್ಮ ಮನೆಯವ್ರು ತಾನೆ, ನಾವು ಅದೇನು ಸೀರಿಯಸ್ ಆಗಿ ತಗೋತಿರ್ಲಿಲ್ಲ ಅಣ್ಣ. ಅಂದರೆ ಬಿಗ್ ಬಾಸಲ್ಲೇ ಸೀರಿಯಸ್ ಆಗಿದ್ದು ಅಂದರೆ ಪಾಪ ಅವರು ಬೇರೆ ಮನೆಯಿಂದ ಬಂದಿರೋರು, ಅವ್ರಿಗೆ ಕೆಲವು ಬ್ಯಾಕ್ಗ್ರೌಂಡ್ ಇರುತ್ತೆ. ಆದ್ದರಿಂದ ಅವರು ಬಿಟ್ಕೊಡೋಕೆ ಇಷ್ಟಪಡಲ್ವಲ್ಲ. ನಮ್ಮವರು ನನ್ನ ತಮ್ಮ, ನಮ್ಮ ಮನೆ, ನಮ್ಮವರು. ಅದಕ್ಕೆ ನಾವು ಅವ್ನಿಗೆ ಮಾಡೋ ಕಾಮಿಡಿಗೆ ನಾವು ಕಾಲು ಎಳಿಸ್ಕೊತಿದ್ವೋ, ನಗ್ತಿದ್ವೋ, ನಾವು ಇದು ಮಾಡ್ತಿದ್ವೋ. ಅದು ನಮ್ಮದು ಅಲ್ಲ, ಅದು ಪಾಪ ಬೇರೆಯವರು ಬೇರೆ ಮನೆಯಿಂದ ಬಂದಿರ್ತಾರೆ, ಅವ್ರಿಗೊಂದು ಸ್ವಲ್ಪ ಅದು ಅಷ್ಟೇ ಹೊರತು ಇಲ್ಲಿ ಹೇಗಿದ್ದ ಅಲ್ಲೂ ಹಾಗೆ ಇದ್ದಾನೆ. ಅದಕ್ಕೋಸ್ಕರನೇ ಅಲ್ಲ ಇಷ್ಟೊಂದು ಜನ ಪ್ರೀತಿ ಕೊಡ್ತಿರೋದು.
ಅನ್ಬೀಟಬಲ್ ಅದು, ಅದನ್ನು ಯಾರು ರೆಕಾರ್ಡ್ ಮುರಿಯೋಕ್ಕಾಗೋದಿಲ್ಲ. ಯಾಕೋ ಏನೋ ಗೊತ್ತಿಲ್ಲ, ಆ ಮಟ್ಟಿಗೆ ಹಚ್ಚಿಸ್ಬಿಟ್ಟಿರೋದು ಎಲ್ರಿಗೂ, ಗುಂಗಿಡಿಸೋದು ಅಂತಾರಲ್ಲ ಆ ಥರ. ಜೊತೆಗೆ ಅಮ್ಮ ಹೋಗಿದ್ರು, ಅಪ್ಪಾಜಿ ಹೋಗಿದ್ರು ಬಿಗ್ ಬಾಸ್ಗೆ. ನೀವು ಪ್ರೆಷಿಯಸ್ ಟೈಮ್ ಇದು ಹೋಗೋಕ್ಕೆ ಸಾಧ್ಯ ಇಲ್ಲ. ಎಷ್ಟು ಮಿಸ್ ಮಾಡ್ಕೋತೀರಿ? ಹೋಗ್ತಿದ್ರಾ ಈಗ ಫಿನಾಲೆ ಇವತ್ತಿನ ದಿನ ಅಟ್ಲೀಸ್ಟ್? ಹೋಗ್ಬೇಕಿತ್ತು ಅಣ್ಣ, ಆದರೆ ಪಾಪು ಇದೆಯಲ್ಲ, ಚಿಕ್ಕ ಪಾಪು, ಅದನ್ನ ಆಗಲ್ವಲ್ಲ ತುಂಬ, ಅದರಿಂದ ನಾನು ಹೋಗಿಲ್ಲ ಅಣ್ಣ. ನಾನು ಹೋಗಿಲ್ಲ. ಅಪ್ಪ ಅಮ್ಮ ಮತ್ತೆ ಹೇಳಿದ್ರು, ಆದರೆ ಪಾಪು ಬಿಟ್ಟು ಹೋಗ್ಬೇಕು ಅಂದರು. ಪಾಪು ಬಿಟ್ಟು ನನಗೆ ಇದಾಗಿಲ್ಲ, ಅದಕ್ಕೆ ನಮ್ಮನೆಯವ್ರು ಹೋಗಿದ್ದಾರೆ. ಅಪ್ಪ ಅಮ್ಮ ನನ್ನ ತಮ್ಮ ಹೋಗಿದ್ದಾರೆ. ಜೊತೆ ವ್ಯಕ್ತಿ ಬೆಳಿಬೇಕಾದ್ರೆ ಎಷ್ಟು ಸ್ಟ್ರಗಲ್ ಇರುತ್ತೆ ಅಂತ ಗೊತ್ತಿರುತ್ತೆ. ಆ ಸ್ಟ್ರಗಲ್ನ ನೀವು ಹತ್ತಿರದಿಂದ ಮನೆಯವರೇ ನೋಡಿದಿರಿ. ಆ ಥರದ್ದು ಯಾವ್ದಾದ್ರು ಮೂಮೆಂಟ್ಸ್ಗಳು ನೆನ್ಪು ಮಾಡ್ಕೊಳ್ಳೋದ್ರ ಬಾಲ್ಯದಿಂದ ಹಿಡಿದು ಗಿಲ್ಲಿ ತುಂಬ ನೋವು ಪಟ್ಟಿದ್ದು, ಅವನು ತುಂಬ ಹರ್ಟ್ ಆಗಿದ್ದ ವಿಷಯ? ಅದೇ ಅಣ್ಣ, ಅದೇ ಬೆಂಗಳೂರಿಗೆ ಹೋದಾಗ ಅದೇ ಹೇಳಿದ್ನಲ್ಲ, ಅವನೇ ಒಂದು ಇದರಲ್ಲಿ ಲಾಸ್ಟ್ ಒಂದು 2 days ಬ್ಯಾಕು ಅದರಲ್ಲಿ ಹೇಳ್ದ ಅವನು, ಊಟ ಇರಲಿಲ್ಲ ಅದಂತ. ಅದನ್ನು ನಾವು ನೋಡಿದ್ದೀವಿ. ನನ್ನ ತಮ್ಮನೂ ಕೂಡ ಕಳಿಸಿದ್ವಿ, ಅವನು ಕೂಡ ನೋಡ್ಬಿಟ್ಟು ಬಂದು ನಮ್ಮ ಮನೆಗೆಲ್ಲ ಹೇಳೋನು, ನಮ್ಮ ಅಪ್ಪ ಅಮ್ಮನಿಗೆಲ್ಲ. ಅವನು ತುಂಬಾ ಅವಾಗ ಅವರು ಹೇಳೋರು, ನಮ್ಮ ಅಪ್ಪ ಅಮ್ಮನೂ, ನನ್ನ ಮಗ ಹೋಗಿ ಅಲ್ಲ ಆ ಥರ ಇಲ್ಲ ಇದ್ದಾನಲ್ಲ, ಅವನು ಹೋಗ್ಲಿ ಏನೋ ಬೆಳೀಲಿ, ಕೆಲ್ಸಕ್ಕೆ ಯಾವ್ದಾರು ಅಟ್ಲೀಸ್ಟ್ ಯಾವ್ದಾರು ಒಂದು ಕೆಲಸ ಮಾಡ್ಕೊಂಡಿದ್ದಿದ್ರು ನಮಗೆ ಬೇಜಾರಾಗ್ತಿರ್ಲಿಲ್ಲ. ಹೋಗಿ ಯಾವುದೋ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ನಿಂತ್ಕೊಂಡು ಹಿಂಗೆ ಮಾಡ್ಕೊಂಡು ಊಟಕ್ಕಿಲ್ಲದೆ ಇದ್ದಂಗೂ ಇದಾನಲ್ಲ ಅಂತ ಅವಾಗ ತುಂಬಾ ಫೀಲ್ ಆಗಿತ್ತು. ಅವಾಗ ಹತ್ತಿದ್ದಾರೆ, ಅಪ್ಪನೂ ಹತ್ತಿದ್ದಾರೆ, ಅಮ್ಮನೂ ಹತ್ತಿದ್ದಾರೆ, ಬೇಜಾರಾಗಿದ್ದಾರೆ. ನನ್ನ ತಮ್ಮನೂ ಅಷ್ಟೇ, ಕರ್ಕೊಬರ್ತೀನಿ ಅಂದ್ಬಿಟ್ಟು ನನ್ನ ತಮ್ಮನೂ ಹೋಗಿದ್ದ, ಬರಲಿಲ್ಲ. ಜೊತೆಗೆ ಗಿಲ್ಲಿ ಡ್ರೆಸ್ ಬಗ್ಗೆ ಭಾಳ ಚರ್ಚೆಗಳಾಗುತ್ತೆ. ಗಿಲ್ಲಿ ಇರೋದೇ ಹಾಗೇನಾ? ಯಾವ್ದಾದ್ರು ಹಬ್ಬಗಳಿಗಾದ್ರೂ ಒಂದು ಒಳ್ಳೆ ಡ್ರೆಸ್ಗಳನ್ನ ಹಾಕಿದ್ವಿ? ಹಬ್ಬಗಳು ಯಾವುದಕ್ಕೂ ಹಾಕಲ್ಲ. ನಾವೇನು ಸ್ನಾನಕ್ಕೆ ಹೋದ್ರೆ ನಾವೇನು ಬಟ್ಟೆ ಕೊಡ್ತೀವಿ ಅದೇನೆ. ಅವ್ನ ಬಟ್ಟೆನೂ ತಗೊಂಡು ಹೋಗಲ್ಲ ಸ್ನಾನಕ್ಕೆ ಇಲ್ಲಿದ್ರೆ ಬಟ್ಟೆಗಳನ್ನು ಟವಲ್ನು ತಗೊಂಡು ಹೋಗಲ್ಲ. ಇಲ್ಲಿ ಮನೆಗೆ ಬಂದರೆ ನಾವು ಯಾವ್ದು ಕೊಡ್ತೇವೆ ಅದನ್ನ ಹಾಕೊಂಡು ಹೋಗ್ತಾನೆ. ಮತ್ತು ಫಂಕ್ಷನ್ಗಳು ಯಾವುದಾದ್ರೂ ಹೋದ್ರೆ ಅಷ್ಟೇ, ಯಾವ ಬಟ್ಟೆಲಿರ್ತಾನೆ ಫೋನ್ ಹೋಯ್ತಾ ಇರೋದು. ಅವ್ನ ಬಟ್ಟೆ ಏನು ನೋಡೋದಿಲ್ಲ ಅಣ್ಣ. ನನಗೆ ಈ ಥರದ್ದೇ ಬಟ್ಟೆ ಬೇಕು, ನಾನು ಈ ಥರದ್ದೇ ಯಾವತ್ತೂ ಅಂದಿಲ್ಲ, ಯಾವತ್ತೂ ನೋಡೂ ಇಲ್ಲ ಅಣ್ಣ. ಹೊಲ ಮನೆ ಕೆಲಸದ ವಿಚಾರ ಮಾಡ್ತಿದ್ರ? ಅವಾಗ ಮಾಡ್ತಿದ್ದ, ಇವಾಗೆಲ್ಲ ಫ್ರೀ ಇಲ್ಲ. ಹೌದು, ಮಾಡ್ತಿದ್ದ. ಬಂದಾಗಂತೂ ಒಟ್ಟು ಕೃಷಿ ಬಗ್ಗೆ ಆಸಕ್ತಿ? ಹೌದೌದು, ತುಂಬ ಚೆನ್ನಾಗಿ. ಆಯ್ತು ಅಣ್ಣ, ಇತ್ತು ಅವಾಗ. ಮಾಡ್ತಾನೆ ಇದ್ದ, ಹುಲ್ ಕುಯ್ಕೊ ಬರೋದು, ಏನಾರು ಕೆಲಸ ಇದ್ರೆ ಮಾಡೋದು, ಆ ಥರ ಮಾಡ್ತಾ ಇದ್ದ. ಕುರಿಗಳಿಗೆ ನೀರು ಕೊಡೋದು, ಹುಲ್ಲು ಅದೆಲ್ಲ ಮಾಡ್ತಾ ಇದ್ದ. ಜೊತೆಗೆ ನೋಡಿ, ಗಿಲ್ಲಿನ ಎಲ್ಲ ಕಂಟೆಸ್ಟೆಂಟ್ಗಳಿಗೆ ಎಲ್ಲ ತಾಯಂದ್ರು ತುಂಬ ಹಚ್ಕೊಂಡಿದ್ರು. ಬಂದಾಗ ಎಲ್ಲರೂ ಗಿಲ್ಲಿಗೆ ಓಟ್ ಮಾಡಬೇಕು, ಗಿಲ್ಲಿ ಚೆನ್ನಾಗಿ ನೋಡ್ಕೋ, ಗಿಲ್ಲಿಗೆ ಫುಡ್ ಕೊಡು, ಅವನಿಗೆ ಗಿಲ್ಲಿ ಅಂತ ಏಕವಚನದಲ್ಲಿ ಕರಿಬೇಡ, ಒಂಥರ ರೆಸ್ಪೆಕ್ಟ್ ಇತ್ತು. ಆಮೇಲೆ ಅಣ್ಣ ಅಂತ ಕರಿಬೇಡ, ಕಾವ್ಯನ ವಿಚಾರದಲ್ಲಿ ಆ ಕಾಂಬಿನೇಷನ್, ಆ ಬಾಂಡಿಗೆ ನೀವು ಹೇಗೆ ನೋಡ್ತೀರಿ ಅದೇ ಸಿಸ್ಟರ್? ಏನಿಲ್ಲ ಅಣ್ಣ, ನಮ್ಮ ಥರನೇ ಅವರು ಪ್ರೀತಿ ತೋರಿಸಿದ್ದಾರೆ ಅಂತ ಮಾತ್ರ ಹೇಳ್ಬಲ್ಲ. ಯಾಕಂದರೆ ಮಾಮೂಲಿ ಅವ್ನು ಅಂದರೆ ನಮಗೇನೆ ನಮಗೇನೋ ಸ್ವಂತ ತಮ್ಮ ಆ ಥರ ಫೀಲ್ ಮಾಡ್ತೀವಿ. ಬಟ್ ಅವರು ಅವ್ರ ಥರನೇ, ಅವ್ರ ಸ್ವಂತ ಮಗನೇ, ಸ್ವಂತ ಮನೆಯವನೇ ಅಂತ ನೋಡ್ತಿದ್ದಾರಲ್ಲ, ಅದಂತೂ ತುಂಬಾ ಖುಷಿ ಆಗುತ್ತೆ. ನಮ್ಮ ಮನೆ ಮಗನ ಅವ್ರ ಮನೆ ಮಗ ಅಂತ ನೋಡಿಕೊಂಡು ಅವರು ಆಲ್ರೆಡಿ ಮುಳುಗೋಗ್ಬಿಟ್ಟಿದ್ದಾರೆ, ನಮ್ಮ ಮನೆಯವನು ಅಂತ ಅನ್ಕೊಬಿಟ್ಟಿದ್ದಾರೆ ಅವರೆಲ್ಲರೂ. ಅದು ಖುಷಿ ಆಗುತ್ತೆ. ಹೌದು. ಜೊತೆಗೆ ನಿಮ್ಗೆ ಏನಾರ ಜೋಡಿ ನೋಡಿದಾಗ ಈ ಜನರ ಪ್ರೀತಿ ತೋರಿಸ್ತಾ ಇರೋದಕ್ಕೂ ಅಥವಾ ನೀವೇನು ಹೇಳ್ತೀರಿ? ಏನಿಲ್ಲ, ಫ್ರೆಂಡ್ಸ್ ಅಣ್ಣ ಅಷ್ಟೇ. ಹೌದು, ಆ ಥರ ಫ್ರೆಂಡ್ಸ್ ಆಗಿ ನೋಡ್ಲಿಕ್ಕೆ ಇಷ್ಟ? ಹೌದು ಅಷ್ಟೇ ಅಣ್ಣ, ಅವರು ಒಳ್ಳೆ ಫ್ರೆಂಡ್ಸ್ ಅಣ್ಣ. ಹೊರಗಡೆ ಬಂದು ಕೇಳಿದ್ರು ಅದೇನೆ, ಅವರು ಅದೇನೆ ಹೇಳೋದು. ಯಾಕಂದ್ರೆ ನಾವು ಆಲ್ರೆಡಿ ನೋಡಿದ್ವಿ ಆ ಫ್ರೆಂಡ್ಸ್ ಅಣ್ಣ, ಅದು ಬಿಟ್ಟರೆ ಬೇರೆ ಏನಿಲ್ಲ ಅಣ್ಣ. ಅಟ್ ಲಾಸ್ಟ್ ಕ್ವಶನ್ಸ್ ಕೇಳ್ತೀನಿ. ಈ ಒಂದು ಜನಸಾಗರ, ಈ ಜನರ ಪ್ರೀತಿ, ಇದೆಲ್ಲವನ್ನು ನೋಡಿ ನಿಮ್ಮ ತಮ್ಮನಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಜೊತೆಗೆ ಈ ತಮ್ಮನ ಮೇಲೆ ಇರ್ತಕ್ಕಂಥ ಪ್ರೀತಿಗೆ ಜನರಿಗೆ ಏನು ಹೇಳ್ತೀರಿ, ಏನು ಮೆಸೇಜ್ ಪಾಸ್ ಮಾಡ್ತೀರಿ? ಜನಗಳಿಗೆ ಏನು ಹೇಳೋದು ಅಂದರೆ, ತುಂಬಾ ಅವ್ನು ಅಂದ್ಕೊಂಡು ಇರೋದಿಲ್ಲ. ಹೊರಗಡೆ ಬಂದರೆ ನಿಜವಾಗ್ಲೂ ತುಂಬ ಖುಷಿ ಪಡ್ತಾನೆ. ಅವ್ನು ಅಂದ್ಕೊಂಡು ಇರೋದಿಲ್ಲ ಇಷ್ಟೊಂದು ಪ್ರೀತಿ ನಂಗೆ ಸಿಗುತ್ತೆ ಅಂತ. ಆ ಥರ ಪ್ರೀತಿ ಕೊಟ್ಟಿದ್ದೀರಾ. ಅವ್ನು ಕೊನೆ ಇರೋವರೆಗೂ ಅವ್ನು ಉಳಿಸ್ಕೊತಾನೆ. ನೀವು ಅದೇ ರೀತಿ ಬೆಂಬಲ ಕೊಟ್ಟರೆ ಸಾಕು. ಅದನ್ನು ಅವ್ನು ತುಂಬಾ ನಿಜವಾಗ್ಲೂ ನನಗೆ ಶಾಕ್ ಆಗುತ್ತಾನೆ. ಅದ್ರಲ್ಲಿ ಅವ್ನು ನಿಜ, ಅವ್ನ ಮುಖ ನೋಡಿದ್ರೆ ಅನ್ಕಂಡೇ ಇರೋದಿಲ್ಲ ಇಷ್ಟೊಂದು ಪ್ರೀತಿ ನನಗೆ ಸಿಗ್ತಿದೆ ಅಂತ ಅನ್ಕಂಡೇ ಇರಲ್ಲ. ಅವನು ಅಷ್ಟು ಪ್ರೀತಿ ಕೊಟ್ಟಿದ್ದೀರ ಜನಗಳೆಲ್ಲ, ಅಷ್ಟು ಪ್ರೀತಿ ಕೊಟ್ಟವ್ರೆ. ಅದೇ ವಿಶ್ವಾಸನ ಅವನು ಕೂಡ ಉಳಿಸ್ಕೊತಾನೆ. ಅವನು ಮುಂದೆ ಇರುವಂಥ ಅವನ ಜೀವನಕ್ಕೆ ಏನಾಗುತ್ತೆ ಅದಕ್ಕೆ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಅಯ್ಯೋ ನಿಜ, ಅದು ಮಾತೇ ಇಲ್ಲ ಅಣ್ಣ, ನಿಜವಾಗ್ಲಿಲ್ಲ. ನಾ ಹೇಳ್ತೀನಿ ಅಣ್ಣ, ಒಂದು ನಮ್ಮ ಮನೆಯವ್ರಿಗಿಂತ ಹೆಚ್ಚು. ಯಾಕೆಂದರೆ ನಾವು ಅದೇ ನೀವೇ ಹೇಳಿದ್ರೆ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ, ಅದರಿಂದ ನಾವು ಹೊರಗಡೆನೂ ಹೋಗೋಕ್ಕಾಗಲಿಲ್ಲ, ಎಲ್ಲೂ ಹೋಗೋಕ್ಕಾಗಿಲ್ಲ. ನಮ್ಮ ಮನೆಯವ್ರಿಗಿಂತ ಹೆಚ್ಚು ಹೊರಗಡೆ ಪೂಜೆ ಮಾಡಿಸಿರೋದು, ಜನಗಳು ಪ್ರೀತಿ ತೋರಿಸಿರೋದು. ಆಮೇಲೆ ದಿನ ಇಲ್ಲ ಅಂದರೆ ನಮ್ಮ ಮನೆಗೆ ತುಂಬ ಜನ ಬರ್ತಾರೆ, ಪ್ರೀತಿಯಿಂದ ಬರ್ತಾರೆ. ಅದೆಲ್ಲ ನೋಡ್ತಾ ಇದ್ರೆ ಅಣ್ಣ ಮಾತೇ ಬರಲ್ಲ. ನಮ್ಮ ಮನೆಯವ್ರಿಗಿಂತ ನಮಗಿಂತ ಹೆಚ್ಚು ಅವರು ಅವನ್ನ ಬೆಳೆಸ್ತಿದ್ದಾರೆ ಅಂತ ಹೇಳ್ಬೋದು ಅಣ್ಣ. ಸಪೋರ್ಟ್ ಅವರಿಂದನೇ ಹೆಚ್ಚು ಸಿಗ್ತೈತೆ. ತುಂಬ ಖುಷಿ ಆಗುತ್ತೆ ಅಣ್ಣ. ಥ್ಯಾಂಕ್ ಯು. ನಿಮ್ಮ ಪ್ರೆಷಿಯಸ್ ಟೈಮ್ ನಾನು ಕೊಟ್ಟಿದ್ದಕ್ಕೆ ಈ ಸಮಯದಲ್ಲಿ
ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಅಗೇನ್ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ ಜೂನಿಯರ್ ಗಿಲ್ಲಿ ಬಂದಿರೋದಕ್ಕೆ. ನೋಡಿ, ಅನ್ಕಂಡೀಷ್ನಲ್ ಅಂದರೆ ಕಚ್ಕೊಂಬಿಟ್ರೆ ಕನ್ನಡಿಗರು ಬಿಡೋದಿಲ್ಲ. ಗಿಲ್ಲಿನ ಆ ಲೆವೆಲ್ಗೆ ಕಚ್ಕೊಂಡಿದ್ದಾರೆ, ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಇನ್ನೊಂದು ಮಾತು ಹೇಳ್ತೀನಿ, ಇದು ಒನ್ ಮ್ಯಾನ್ ಶೋ ಬಿಗ್ ಬಾಸ್. ಈವನ್ ಈ ಹಿಸ್ಟ್ರಿಯಲ್ಲಿ ಯಾರೆಲ್ಲ ಬಿಗ್ ಬಾಸ್ನ ಫಾಲೋ ಮಾಡ್ತಾ ಇದ್ದೀರಿ, ರಿಸಲ್ಟ್ ಬರೋದಕ್ಕಿಂತ ಮುಂಚೆ ಗೆದ್ದಿರೋದು ಅದು ಗಿಲ್ಲಿ. ಆ ಥರದ ಅಭಿಮಾನ, ಪ್ರೀತಿ ಅದನ್ನು ಉಳಿಸ್ಕೊಳ್ತಾರೆ. ಅದೇ ಸರಳತೆ, ಅದೇ ಸಿಂಪ್ಲಿಸಿಟಿ ಅವ್ರ ಮನೆಯವರಲ್ಲೂ ಇದೆ. ನಾನು ಅವ್ರ ಅಮ್ಮ ಮಾತಾಡಿಸ್ಬೇಕಾದ್ರೂ ಅದನ್ನೇ ನಾನು ಕಣ್ಣಾರೆ ಕಂಡಿದ್ದೀನಿ. ಜೊತೆಗೆ ಅವ್ರ ಅಕ್ಕ ಅವ್ರ ಮಾತುಗಳಲ್ಲೂ ಕೂಡ ಅದೇ ಸಿಂಪ್ಲಿಸಿಟಿ, ಅದೇ ನಯ ವಿನಯ, ಪ್ರೀತಿ. ಹಾಗಾಗಿಯೇ ಗಿಲ್ಲಿ ಇಷ್ಟು ಜನಕ್ಕೆ ಇಷ್ಟ ಆಗಿದ್ದಾನೆ ಅನ್ನೋದು ಮತ್ತೆ ಅಗೇನ್ ನಾನು ನಿಮಗೆ ಒತ್ತಿ ಹೇಳ್ತಾ ಇರೋದು. ಇನ್ನೆಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ರಿಸಲ್ಟ್ವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ನಾನು ರಾಕೇಶ್ ಶಾರುಂಡಿ, ಧನ್ಯವಾದ.